ಟ್ರಸ್ಟ್ ಮೀ, ನಾವು ಈಗಲೇ ಅಡುಗೆ ಕಲಿತಾ ಇದ್ದೀವಿ. ನಮ್ಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅನ್ನೋರು ಸಹ ಹ್ಯಾಪಿಯಾಗಿ ಈ ಫ್ರೈನ ಟ್ರೈ ಮಾಡ್ಬೋದು. ತುಂಬ ಈಸಿ ಇದೆ, ಮಿಸ್ ಮಾಡದೆ ಟ್ರೈ ಮಾಡಿ ಆಯಿತಾ. ಮೊದಲಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ, 1 ಟೀ ಸ್ಪೂನ್ ಅಷ್ಟು ಮೆಣಸಿನಕಾಳು, 3/4 ಸ್ಪೂನ್ ಥರ ಸೋಂಪು, ಜೀರಿಗೆ, 1 ಇಂಚ್ ಚಕ್ಕೆ, 3-4 ಲವಂಗ, 1 ಏಲಕ್ಕಿ, 2 ಒಣ ಮೆಣಸಿನಕಾಯಿ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಘಮ ಬರೋವರೆಗೂ ಫ್ರೈ ಮಾಡಿಕೊಂಡು ಪೌಡರ್ ಮಾಡಿಟ್ಕೋಬೇಕು. ಇದನ್ನ ಮಾಡೋದಕ್ಕೆ ಗ್ಯಾಸು ಹಾಗೂ ಇಂಡಕ್ಷನ್ ಸ್ಟವ್ ಮೇಲೆ ಯೂಸ್ ಮಾಡ್ಬೋದಾದಂಥ ಫ್ಲಾಟ್ ಬಾಟಮ್ ಇರೋ ಅಂತ BB Days ಸ್ಟೀಲ್ ಕಡಾಯಿನ ಸುಮಾರು ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಕ್ವಾಲಿಟಿ ಎಕ್ಸಲೆಂಟ್ ಮಾತ್ರ. ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಮೊದಲಿಗೆ ಎಣ್ಣೆ, 1 ದೊಡ್ಡ ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕೊಂಡು ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ಅರ್ಧ ಕೆಜಿ ಚಿಕನ್, ಅರಿಶಿನ, 1 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿರೋ ನೀರಲ್ಲೇ ಚೆನ್ನಾಗಿ ಬೇಯೋವರೆಗೂ ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕು. ಮಧ್ಯದಲ್ಲಿ ಅವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ನೀರೇನು ಹಾಕ್ದಿರಾ ಚಿಕನ್ ಆಲ್ಮೋಸ್ಟ್ ಬೆಂದೋಗಿರ್ಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಈ ಟೈಮಲ್ಲಿ ನಾವು ಮಾಡಿಟ್ಟಿರೋ ಅಂತ ಮಸಾಲ ಹಾಕಿ ಒಂದು 10 ನಿಮಿಷ ಹಾಗೆ ಫ್ರೈ ಮಾಡ್ಕೊಂಡ್ರೆ ಚಿಕನ್ಗೆಲ್ಲ ಮಸಾಲ ಹಿಡಿಯುತ್ತೆ. ಕೊನೆಯಲ್ಲಿ ಒಳ್ಳೆ ಫ್ಲೇವರ್ಗೋಸ್ಕರ ಕರಿಬೇವಿನ ಎಲೆ, ಹಸಿಮೆಣಸಿನಕಾಯಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸಖತ್ ಟೇಸ್ಟಿ ಪೆಪ್ಪರ್ ಫ್ರೈ ರೆಡಿ. ಇಷ್ಟ ಆದರೆ ಮಿಸ್ ಮಾಡಿದ್ರೆ ಲೈಕ್ ಮಾಡಿ.